स एव प्रथमं देवः कौमारं सर्गमास्थितः चचार दुश्चरं ब्रह्मचर्यमखण्डितम्। क्षीरसागरे शयानम् एतत् पुरुषाख्यं रूपमेव नानावताराणां बीजं निधानं चेति शास्त्रे संवर्ण्यते। तत्र नानावतारेषु प्रथमः अवतारः सनत्कुमाराख्यः अवतारः। इमं च अवतारं प्राप्य अयं भगवान् नारायणः अखण्डितं दुश्चरं ब्रह्मचर्यं चचार। अयं च अवतारः स्वायंभुव मन्वन्तरे अभूत्। अस्मिन् अध्याये आहत्य 22 संख्याकाः अवताराः संवर्ण्यन्ते। तेषु प्रायः 9 अवताराः स्वायंभुव मन्वन्तरे एव अभूवन्। दशमः अवतारः मत्स्याख्यः चाक्षुषमन्वन्तरस्य प्रलयकाले बभूव। अथात्र मन्वन्तराणां क्रमः इदानीं पञ्चाङ्गोक्तदिशा विव्रियते। श्रीमहाविष्णोः नाभिकमलोद्भवस्य चतुर्मुखब्रह्मणः परमायुः खलु वर्षशतं। तत्र पूर्वार्धमिदानीम् अतीतमेव तिष्ठति। उत्तरार्धे च प्रथमे वर्षे प्रथममासे प्रथमदिने श्वेतवराहकल्प संज्ञके प्रथमकल्पे अन्हि 13 घटिकाः 42 फलानि च व्यतीयुः। कृत त्रेता द्वापर कलियुगैः एकं महायुगं भवति। तैः 71 महायुगैः एकं मन्वन्तरं भवति। तैः 14 मन्वन्तरैः एकः कल्पः कल्प्यते। तदेव ब्रह्मणः दिनं करोति। तावती रात्रिरपि वर्तते एव। एतादृशैः 6,000 दिवसैः एकः ब्रह्मणः वर्षः सङ्घटते। वर्तमानस्य ब्रह्मणः दिनमध्ये इदानीं प्रथमः स्वायंभुवः, द्वितीयः स्वारोचिषः, तृतीयः उत्तमः, चतुर्थः तापसः, पञ्चमः रैवतः, षष्ठः चाक्षुषः, एवं षण्मनवः स्वस्वशासनानि समाप्य अगमन्। इदानीं वर्तमानः सप्तमः वैवस्वतः मनुः। वैवस्वतमन्वन्तरे अपि 71 महायुगमध्ये 27 महायुगानि व्यतीतानि इति सर्वैः सुविदितमेव। 28तमे अपि महायुगे कृतत्रेताद्वापराख्याः 3 युगपादाः समाप्ताः। किञ्चित् कलियुगमपि गतम्। ಈಗ ಮೊದಲನೇದಾಗಿ ಸನತ್ಕುಮಾರ ಅನ್ನುವ ಅವತಾರವನ್ನು ವರ್ಣಿಸ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಒಟ್ಟು 22 ಅವತಾರಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲ 9 ಅವತಾರಗಳು ಸ್ವಯಂಭುವ ಮನ್ವಂತರದಲ್ಲೇ ಪ್ರಾಯ ಆದದ್ದು. ಮುಂದೆ ಅವತಾರಗಳನ್ನು ಹೇಳುವಾಗ ಒಂದೊಂದಾಗಿ ಅದು ಯಾವ್ಯಾವ ಮನ್ವಂತರದಲ್ಲಿ ಆಗಿದ್ದು ಅನ್ನೋದನ್ನು ಹೇಳ್ತೇನೆ. ಈ 15ನೇ ಶ್ಲೋಕದಲ್ಲಿ ಮುಂದೆ ರೂಪಂಸ ಜಗೃಹೇ ಮಾತ್ಸ್ಯಂ ಚಾಕ್ಷುಷಾಂತರ ಸಂಪ್ಲವೇ ನಾವ್ಯಾರೋಪ್ಯ ಮಹೀಮಯ್ಯಾಂ ಅಪಾತ್ ವೈವಸ್ವತಂ ಮನುಂ ಅಂತ 15ನೇ ಶ್ಲೋಕದಲ್ಲಿ ಚಾಕ್ಷುಷ ಮನ್ವಂತರದ ಆ ಪ್ರಳಯದಲ್ಲೇ ಮತ್ಸ್ಯ ಅವತಾರ ಆಗಿದೆ ಅಂತ ಹೀಗೆ ಬಂದಿದೆ.
ಆದ್ದರಿಂದ ಮೊದಲ ಅವತಾರಗಳೆಲ್ಲ, ಆ ಮೊದಲ 9 ಅವತಾರಗಳೆಲ್ಲ ಸ್ವಯಂಭುವ ಮನ್ವಂತರದಲ್ಲೇ ಆಗಿದ್ದು ಅಂತ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಸ್ವಲ್ಪ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಮತ್ತೆ ಮುಂದೆ ಅದನ್ನು ತಿದ್ದುಪಡಿ ಮಾಡ್ಕೊಂಡು ಹೇಳ್ತೇನೆ. ಆ ಮನ್ವಂತರ ಅಂದೇನು, ಅದರ ಕಾಲಮಾನ ಏನು ಅನ್ನೋದನ್ನೆಲ್ಲ ಈಗೊಂದು ಬಾರಿ ನಾವು ನೋಡಬೇಕು. ಚತುರ್ಮುಖ ಬ್ರಹ್ಮ ಪರಮಾತ್ಮನ ನಾಭಿಕಮನದಿಂದ ಹೊರಬಂದ ಅಂತ ಇದೆಯಲ್ಲ, ಅವನಿಗೆ ಒಟ್ಟು 100 ವರ್ಷದ ಆಯುಷ್ಯ, 31,104,000 ಕೋಟಿ ವರ್ಷ ಅವನ ಆಯುಷ್ಯ. ಅದರಲ್ಲಿ ಅರ್ಧ ಭಾಗ ಪೂರ್ವಾರ್ಧ ಈಗ ಕಳೆದು ಹೋಗಿದೆ. ಉತ್ತರಾರ್ಧದಲ್ಲಿ ಮೊದಲ ವರ್ಷ, ಮೊದಲ ಮಾಸ, ಮೊದಲ ದಿನ, ಆ ಮೊದಲ ದಿನಕ್ಕೆ ದಿನಕಲ್ಪ ಅಂತಲೂ ಹೇಳ್ತಾರೆ. ಅದಕ್ಕೆ ಶ್ವೇತವರಾಹ ಕಲ್ಪ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಇದು ಪ್ರಥಮ ಕಲ್ಪ. ಅದು ಹಗಲಿನಲ್ಲಿ 13 ಘಳಿಗೆ ಮತ್ತು 42 ಪಳ ಇವು ಮುಗಿದು ಹೋಗಿವೆ. ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗಗಳು ಒಂದು ಬಾರಿ ಸುತ್ತಿದ್ರೆ ಅದೊಂದು ಮಹಾಯುಗ ಅಂತಾರೆ. ಅಂಥದ್ದೊಂದು 71 ಮಹಾಯುಗ ಆದರೆ ಅದೊಂದು ಮನ್ವಂತರ ಅಂತ ಕರೆಸ್ಕೋತದೆ. ಈ 4 ಯುಗಗಳೇನಿವೆ, ಕೃತಯುಗ 17,28,000 ವರ್ಷ, ತ್ರೇತಾಯುಗ 12,96,000 ವರ್ಷ, ದ್ವಾಪರಯುಗ 8,64,000 ವರ್ಷ, ಕಲಿಯುಗ 4,32,000 ವರ್ಷ. ಒಟ್ಟು ಮಹಾಯುಗ ಅಂದರೆ 43,20,000 ವರ್ಷ. ಹೀಗೆ 43,20,000 ವರ್ಷ ಇವೇನಿವೆ, ಇಂಥದ್ದು 71 ಬಾರಿ ನಡೆದ್ರೆ ಅದಕ್ಕೊಂದು ಮನ್ವಂತರ ಅಂತ ಹೇಳ್ತಾರೆ. ಇದು ಸರಿಸುಮಾರು 30 ಕೋಟಿ ವರ್ಷ, ಅದಕ್ಕಿಂತ ಸ್ವಲ್ಪ ಮೇಲೆ. ಹೀಗೆ 30 ಕೋಟಿಗಿಂತ ಸ್ವಲ್ಪ ಹೆಚ್ಚಿರುವಂಥದ್ದು ಒಂದು ಮನ್ವಂತರ ಕಾಲ. ಅಂಥವು 14 ಮನ್ವಂತರಗಳಾದರೆ ಅದನ್ನು ಒಂದು ಕಲ್ಪ ಅಂತಾರೆ. ಚತುರ್ಮುಖ ಬ್ರಹ್ಮನ ಹಗಲದು, ಅಷ್ಟೇ ರಾತ್ರಿ ಇದೆ. ಅರ್ಥಾತ್ ಚತುರ್ಮುಖ ಬ್ರಹ್ಮನ ಒಂದು ಹಗಲಿನಲ್ಲಿ 14 ಮನ್ವಂತರಗಳು ನಡೆದು ಹೋಗ್ತವೆ. ಅದರಲ್ಲಿ 14 ಜನ ಮನುಗಳು ಕೂಡ ಮನ್ವಂತರದ ಅಧಿಪತಿಯಾಗಿ ಇರ್ತಾರೆ. ಹೀಗೆ ಚತುರ್ಮುಖ ಬ್ರಹ್ಮನ ಒಂದು ದಿನ ಹಗಲು, ಅಷ್ಟು ರಾತ್ರಿ, ಹಾಗೆ 360 ದಿನಗಳಾದರೆ ಒಂದೊಂದು ವರ್ಷ. ಈಗ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಅವನ ಹಗಲಿನಲ್ಲಿ 14 ಮನ್ವಂತರಗಳಾಗಬೇಕಾದದ್ರಲ್ಲಿ 6 ಮನ್ವಂತರಗಳು ಆಗಿ ಹೋಗಿವೆ. ಮೊದಲನೇದು ಸ್ವಯಂಭುವ, ಎರಡನೇದು ಸ್ವಾರೋಚಿಷ, ಮುಂದೆ ಉತ್ತಮ ಮನ್ವಂತರ, ಆಮೇಲೆ ತಾಪಸ ಮನ್ವಂತರ, 5ನೇದು ರೈವತ, 6ನೇದು ಚಾಕ್ಷುಷ. ಹೀಗೆ 6 ಮನ್ವಂತರಗಳಾಗಿ ಹೋಗಿವೆ. ಈಗ ನಡೀತಿರುವುದು ವೈವಸ್ವತ ಮನ್ವಂತರ. ಆ ವೈವಸ್ವತ ಮನ್ವಂತರದಲ್ಲೂ ಕೂಡ 71 ಮಹಾಯುಗಗಳಿವೆ. ಅದರಲ್ಲಿ 27 ಮಹಾಯುಗಗಳು ಈಗ ಕಳೆದು ಹೋಗಿವೆ. 28ನೇ ಮಹಾಯುಗ ಈಗ ನಡೆದಿದೆ. ಅದರಲ್ಲಿ ಕೃತ, ತ್ರೇತ, ದ್ವಾಪರ ಅನ್ನೋ 3 ಯುಗಗಳು ಕಳೆದಿವೆ. ಸ್ವಲ್ಪ ಕಲಿಯುಗ ಕಳೆದು ಹೋಗಿದೆ. 5,125 ವರ್ಷಗಳು ಕಲಿಯುಗದಲ್ಲಿ ಈಗ ಕಳೆದಿವೆ. ಸೃಷ್ಟಿ ಪ್ರಾರಂಭ ಕಂಡು ಈಗ ಸರಿಸುಮಾರು 195 ಕೋಟಿ ವರ್ಷ, 195,58,85,125 ವರ್ಷಗಳು ಕಳೆದಿವೆ. ಅದನ್ನು 200 ಕೋಟಿ, 210 ಕೋಟಿ ಅಂತ ಹೀಗೂ ಕೂಡ ವಿದ್ವಾಂಸರು ಹೇಳ್ತಾರೆ. ಸ್ವಲ್ಪ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಇದೆ ಅವುಗಳ ಬಗ್ಗೆ. ಒಟ್ಟಾರೆ 432 ಕೋಟಿ ವರ್ಷ ಆದರೆ ಚತುರ್ಮುಖ ಬ್ರಹ್ಮನ ಹಗಲಾಗ್ತದದು. ಆವಾಗ ಈಗ 7ನೇ ಮನ್ವಂತರ, ಹೀಗೆ 14 ಮನ್ವಂತರಗಳು ಆವಾಗ ಮುಗಿದು ಹೋಗ್ತವೆ. ಅಷ್ಟೇ ರಾತ್ರಿ ಇರ್ತದೆ. ಆ ರಾತ್ರಿಯನ್ನೇ ದಿನಪ್ರಳಯ ಅಂತ ಹೇಳ್ತಾರೆ. ಒಂದೊಂದು ಮನ್ವಂತರ ಮುಗಿದ ಮೇಲೆ ಆಗುವಂಥದ್ದು ಮನ್ವಂತರ ಪ್ರಳಯ. ಚತುರ್ಮುಖ ಬ್ರಹ್ಮನ ಒಂದೊಂದು ದಿನ ಮುಗಿದ ಮೇಲೆ ಆಗುವುದು ದಿನಪ್ರಳಯ. ಒಟ್ಟಾರೆ ಚತುರ್ಮುಖ ಬ್ರಹ್ಮನ 100 ವರ್ಷದ ಆಯುಷ್ಯವೇ ಮುಗಿದು ಹೋದ್ಮೇಲೆ ಆಗುವಂಥದ್ದು ಮಹಾಪ್ರಳಯ. ಹೀಗೆ ಮೊದಲ ಸ್ವಯಂಭೂ ಮನ್ವಂತರ ಅಂತ ಏನಿದೆ, ಅಲ್ಲಿ ನಡೆದಂಥ ಅವತಾರ ಇದು ಈಗ ನಾವು ನೋಡಬೇಕಾದದ್ದು. ಇದೊಂದು ಅವತಾರ ಮಾತ್ರ ಅಲ್ಲ, ಮುಂದಿನ ವರಾಹ ಅವತಾರ ಮತ್ತು ಮಹಿದಾಸ ಐತರೇಯ ಅವತಾರ ಇವೆಲ್ಲವೂ ಕೂಡ ಈ ಸ್ವಯಂಭೂ ಮನ್ವಂತರದಲ್ಲೇ ನಡೆದದ್ದು ಅಂತ ಕಂಡು ಬರ್ತದೆ. ಅದನ್ನು ಮುಂದೆ ಸಮಯ ಸಿಕ್ಕಂತೆ ಹೇಳ್ತಾ ಹೋಗ್ತೇನೆ ನಾನು. ಈಗೇನು
ಸನತ್ಕುಮಾರ ಮೊದಲಾದ ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ. ಇವೆಲ್ಲ ಕ್ರಮವಾಗಿ ಒಂದರ ನಂತರ ಒಂದು ನಡೆದಿರುವಂಥವು. ಸ್ವಲ್ಪ ನಡುವೆ ವ್ಯತ್ಯಾಸ ಇದೆ. ಅದನ್ನು ಮುಂದೆ ನಾವು ಹೇಗೆ ಪರಿಹರಿಸ್ಕೋಬಹುದು ಅನ್ನೋದನ್ನು ನೋಡೋಣ. ಆದರೆ ಪ್ರಥಮ ದ್ವಿತೀಯಾದಿ ಶಬ್ದಾ ನಿರ್ದೇಶ ಮಾತ್ರಾಪೇಕ್ಷೆಯ ಶ್ರೀಧರಿ ವ್ಯಾಖ್ಯಾನದ ಪ್ರಕಾರ 1, 2, 3 ಅಂತ ಹೀಗೆ ಅವತಾರಗಳನ್ನು ಹೇಳಿದ್ದಾರೆ. ಅವೆಲ್ಲ ನಿರ್ದೇಶ ಮಾತ್ರ ಅಪೇಕ್ಷೆಯ ಅಂತ ಅವರು ಹೇಳ್ತಾರೆ. ಅವರ ದೃಷ್ಟಿಯಿಂದ ಅವು ಕ್ರಮವಾಗಿ ಒಂದಾದ ಮೇಲೆ ಒಂದು ನಡೆದದ್ದು ಅಂತ ಅಲ್ಲ. ಅನೇಕ ಅವತಾರಗಳಿವೆ. ಅದರಲ್ಲಿ ಇದೊಂದು ಅದೊಂದು ಹೀಗೆ 22 ಅವತಾರಗಳನ್ನು ವರ್ಣನೆ ಮಾಡೋದು. ನಿರ್ದೇಶಿಸುವುದು ಅಂದರೆ 1, 2 ಅಂತ ಹೇಳುವುದು ಅಂತ ಇಷ್ಟೇ. ಒಂದಾದ್ಮೇಲೆ ಒಂದು ನಡೆದದ್ದಲ್ಲ ಅಂತ ಅವರ ತಾತ್ಪರ್ಯ ಕಾಣಿಸ್ತದೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಕೌಮಾರ ಸರ್ಗ, ಆರ್ಷ ಸರ್ಗ, ಪ್ರಾಜಾಪತ್ಯ ಸರ್ಗ, ಮಾನವ ಸರ್ಗ ಅಂತ ಹೀಗೆ ಅನೇಕ ಥರದ ಸರ್ಗಗಳಿವೆ. ಅದರಲ್ಲಿ ಇದು ಕೌಮಾರ ಸರ್ಗ ಅಂತ ಹೀಗೆ ಹೇಳ್ತಾರೆ. ಸರ್ಗ ಅಂದರೆ ಸೃಷ್ಟಿ ಅಂತ ಅರ್ಥ. ಆರ್ಷ ಸೃಷ್ಟಿ ಅಂದರೆ ಋಷಿಗಳ ಸೃಷ್ಟಿ, ಪ್ರಾಜಾಪತ್ಯ ಸೃಷ್ಟಿ ಅಂದರೆ ಪ್ರಜಾಪತಿಗಳ ಸೃಷ್ಟಿ, ಮಾನವ ಸೃಷ್ಟಿ ಅಂದರೆ ಮನುಷ್ಯರ ಸೃಷ್ಟಿ. ಆದರೆ ಕೌಮಾರ ಸೃಷ್ಟಿ ಅಂದರೆ ಕುಮಾರರ ಸೃಷ್ಟಿ ಅಂತ ಅರ್ಥ ಆಗ್ತದೆ ಶ್ರೀಧರಿ ವ್ಯಾಖ್ಯಾನದ ಪ್ರಕಾರ. ಆದರೆ ಸರ್ಗ ಅಂದರೆ ಕೇವಲ ಅವತಾರ ಅಂತ ಇಷ್ಟೇ ಅರ್ಥ. ಸನತ್ಕುಮಾರಾದಿ ಸರ್ಗ ಮಾಸ್ಥಿತ ಸನಕಾದಿ ರೂಪೇಣ ಅವತೀರ್ಣ ಅಂತಿಷ್ಟೇ ಅರ್ಥ. ಇದು ವೀರರಾಘವರ ಅರ್ಥ. ಇದು ಕೇವಲ ಸನಕಾದಿ ರೂಪವಾದ ಸನತ್ಕುಮಾರ ಅನ್ನುವ ಅವತಾರ ಅಲ್ಲ, ಹೊರತು ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ 4 ಜನ ಏನಿದ್ದಾರೆ, ಆ 4 ಜನರ ಅವತಾರ. ತೇಚ ಕುಮಾರಾ ಪ್ರಥಮಾವತಾರ ರೂಪಾ, ಇಮೇ ಚ ಕುಮಾರಾ ಅನುಪ್ರವೇಶಾವತಾರಾ. ಭಗವಂತನ ಸಾಕ್ಷಾತ್ ಅವತಾರಗಳಲ್ಲ ಇವು. ಈ 4 ಜನ ಋಷಿಗಳೇನಿದ್ದಾರೆ ಅವರಲ್ಲಿ ಭಗವಂತ ಇದ್ದಾನೆ ಅಂತ ಹೀಗೆ ವೀರರಾಘವರ ವ್ಯಾಖ್ಯಾನ. ಇದಷ್ಟೇ ಅಲ್ಲ, ಈ 4 ಅವತಾರಗಳು ಮಾತ್ರ ಅಲ್ಲ. ತದೇವಂ ಚತುರ್ಮುಖ ಸನಕಾದಯ ಭಗವದನುಪ್ರವೇಶಾವತಾರ ಪ್ರಥಮಶ್ಚ ಇತ್ಯುಕ್ತಂ ಭವತಿ. ಚತುರ್ಮುಖ ಬ್ರಹ್ಮನ ಅವತಾರ, ಹಾಗೆ ಸನಕಾದಿಗಳ ಅವತಾರ. ಒಟ್ಟು 5 ವ್ಯಕ್ತಿಗಳು. ಇವರೆಲ್ಲರೂ ಈ ಎಲ್ಲರ ಅಂತರ್ಯಾಮಿಯಾಗಿ ಭಗವಂತ ಏನಿದ್ದಾನೆ ಅದೇ ಮೊದಲ ಅವತಾರ, ಅದೇ ಅನುಪ್ರವೇಶಾವತಾರ ಅಂತ ವೀರರಾಘವರ ವ್ಯಾಖ್ಯಾನ. ಬ್ರಹ್ಮ ಅಂತ ಶಬ್ದ ಇದೆಯಲ್ಲ, ಬ್ರಹ್ಮ ಎಂಬ ಶಬ್ದಕ್ಕೆ ಈ ರಾಧಾಕೃಷ್ಣರ ವ್ಯಾಖ್ಯಾನದ ಪ್ರಕಾರ ಬ್ರಾಹ್ಮಣೋ ಭೂತ್ವ ಅಂತ ಅದರ ಅರ್ಥ. ಬ್ರಹ್ಮ ಬ್ರಾಹ್ಮಣೋ ಭೂತ್ವ ಅಖಂಡಿತಂ ಬ್ರಹ್ಮಚರ್ಯಂ ಚಚಾರ ಅಂತ. ಬ್ರಹ್ಮ ಅಂದರೆ ಗುಣಪೂರ್ಣ ಸನ್ ಅಂತ ವಿಜಯಧ್ವಜರ ವ್ಯಾಖ್ಯಾನ ಇದೆ. ಸ್ವಯಂ ಗುಣಪೂರ್ಣನಾಗಿದ್ದರೂ ಕೂಡ ಸಜ್ಜನರಿಗೆ ಹೇಗೆ ಅಖಂಡಿತವಾದ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟ. ಆಚಾರ್ಯರ ದೃಷ್ಟಿಯಲ್ಲಿ ಈ ಸನತ್ಕುಮಾರ ಅನ್ನೋದು ವಿಷ್ಣುವಿನ ಪೂರ್ಣಾವತಾರ. ಸನತ್ಕುಮಾರ ಅಂತ ಒಬ್ಬ ಋಷಿ ಇದ್ದಾನೆ, ಅವನು ಬೇರೆನೆ. ಸಯೇವ ಪ್ರಥಮಂ ದೇವ ಅಂತ ಏನಿದೆ ಅದು ಅದೇ ಭಗವಂತನೇ. ಅಂದರೆ ಯಹ ಅಂಡಾಂತರ್ಗತಃ ಪುರುಷನಾಮಾಹರಿ, ಬ್ರಹ್ಮಾಂಡದೊಳಗೆ ಪುರುಷ ಎಂಬ ಶಬ್ದವಾಚ್ಯನಾಗಿ ಪರಮಾತ್ಮ ಏನಿದ್ದಾನೆ ಅವನೇ ಮೊದಲು ಸರ್ಗ, ಈ ಕೌಮಾರ ಸರ್ಗ ಅಂದರೆ ಕುಮಾರ ಅವತಾರವನ್ನು ತಾಳಿದ. ಆಚಾರ್ಯರು ಇದನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕುಮಾರೋ ನಾಮ ಭಗವಾನ್ ಸ್ವಯಂ ಸಸ್ಮಾದಜಾಯತ ದಿದೇಶ ಬ್ರಹ್ಮಣೇ ಬ್ರಹ್ಮಚರ್ಯೇ ಸ್ಥಿತೋ ವಿಭು ಯಸ್ಮಾತ್ ಸನತ್ಕುಮಾರಶ್ಚ ಬ್ರಹ್ಮಚರ್ಯಂ ಅಪಾಲಯತ್ ಯಸ್ಥಾಣೋ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ ಅಂತ. ಈ ಸನತ್ಕುಮಾರ ಅನ್ನುವ ಹೆಸರಿನ ಭಗವಂತ ಸ್ವಯಂ ಸ್ವಸ್ಮಾದಜಾಯತ, ಅವನು ತಾನೇ ಆವಿರ್ಭೂತನಾದವನು. ಅವನಿಗೆ ಬೇರೆ ಯಾರು ತಂದೆ ತಾಯಂದಿರಿಲ್ಲ ಅಂತ ತಾತ್ಪರ್ಯ ಆಗ್ತದೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ವೇದವನ್ನು, ಶಾಸ್ತ್ರವನ್ನು ಉಪದೇಶ ಮಾಡಿದವನು, ಬ್ರಹ್ಮಚರ್ಯವನ್ನು ಪಾಲಿಸಿದವನು. ಇವನಿಂದಲೇ ಸನಕಾದಿ ಗುಂಪಿನಲ್ಲಿರುವಂಥ ಸನತ್ಕುಮಾರ ಏನಿದ್ದಾನೆ
ಅವನು ಕೂಡ ಬ್ರಹ್ಮಚರ್ಯವನ್ನು ಕಲಿತು ಪಾಲಿಸಿದ. ಆ ಸನತ್ಕುಮಾರ 8ನೇ ಕಕ್ಷಾದಲ್ಲಿರುವಂಥವನು, ಮನ್ಮಥನಿಗೆ ಅವನು ಸಮಾನ. ಆ ಮನ್ಮಥನೇ 3 ರೂಪಗಳಿಂದ ಹುಟ್ಟಿದ. ಒಂದು ಸ್ಕಂದನ ರೂಪದಿಂದ ರುದ್ರನಿಂದ, ಮತ್ತು ಸನತ್ಕುಮಾರನ ರೂಪದಿಂದ ಚತುರ್ಮುಖ ಬ್ರಹ್ಮನಿಂದ, ಮತ್ತು ಮನ್ಮಥನ ರೂಪದಿಂದ ವಿಷ್ಣುವಿನಿಂದ ಹುಟ್ಟಿದ್ದ. ಆ ಸನತ್ಕುಮಾರ ಈ ಭಗವಂತ ಸನತ್ಕುಮಾರನಿಂದ ಬ್ರಹ್ಮಚರ್ಯವನ್ನು ಮತ್ತು ಶಾಸ್ತ್ರ ಇತ್ಯಾದಿಗಳೆಲ್ಲವನ್ನೂ ಕೂಡ ಅಭ್ಯಾಸ ಮಾಡಿದ ಅಂತ ತಿಳ್ಕೊಳ್ಬೇಕು. ಅಲ್ಲದೆ ಈ ಸನತ್ಕುಮಾರ ಭಗವಂತ ಸ್ಥಾಣು ಅಂದರೆ ರುದ್ರ, ಆ ರುದ್ರನಿಗೆ ಸ್ಥಾಣುತ್ವವನ್ನು ಕೊಟ್ಟ. ಸ್ಥಾಣು ಅಂದರೆ ಮೋಟು ಮರ ಅಂತ ಅರ್ಥ. ಮೋಟು ಮರ ಅದು ಗಾಳಿಗೂ ಕೂಡ ಜಗ್ಗದು ಬಗ್ಗದು, ನಮಗೆಲ್ಲ ಗೊತ್ತಿದೆ. ದೊಡ್ಡ ದೊಡ್ಡ ಗಿಡಗಳಾದರೆ ಎಲೆ ರೆಂಬೆ ಇತ್ಯಾದಿಗಳಿರೋದ್ರಿಂದ ಗಾಳಿಗೆ ಅವು ಅಲ್ಗಾಡ್ತವೆ. ಆದರೆ ಶಿವನಿಗೆ ಸ್ಥಾಣು ಅಂತ ಹೆಸರು ಯಾಕೆ ಬಂತು ಅಂದರೆ, ಸ್ಥಿರನಾಗಿ ಜಗ್ಗದೆ ಬಗ್ಗದೆ, ಯಾವ ಪ್ರಾಕೃತಿಕ ವಿಕಾರಕ್ಕೂ ಜಗ್ಗದೆ ಬಗ್ಗದೆ ತಪಸ್ಸು ಮಾಡಿದವನಾದ್ರಿಂದ ಶಿವನಿಗೆ ಸ್ಥಾಣು ಅಂತ ಹೆಸರು. ಆ ಸ್ಥಾಣತ್ವ ಆ ಶಿವನಿಗೆ ಬಂದದ್ದು ಇದೇ ಸನತ್ಕುಮಾರನಿಂದ. ಹೇಗೆ ತಪಸ್ಸು ಮಾಡಬೇಕು ಅನ್ನೋದನ್ನು ಶಿವನಿಗೂ ಕೂಡ ತೋರಿಸಿಕೊಟ್ಟವನು ಅಂತ ಅರ್ಥ. ಹೀಗೆ ಇವನು ಬ್ರಹ್ಮಚರ್ಯದಲ್ಲಿ ಇದ್ದದ್ದರಿಂದಲೇ ಸನತ್ಕುಮಾರ ಅವತು ಮಾಂ ಕಾಮದೇವಾತ್ ಅಂತ ನಾರಾಯಣ ವರ್ಮ ನಮಗೆ ಹೇಳ್ತದೆ. ಭಗವಂತನು ಒಂದೊಂದು ರೂಪ ಒಂದೊಂದು ಅನುಗ್ರಹ ಮಾಡ್ತದೆ ನಮಗೆ. ನಮ್ಮಲ್ಲಿ ಏನು ಕಾಮದ ಆವೇಶ ಇದೆ ಅದನ್ನೆಲ್ಲವನ್ನೂ ಕೂಡ ಈ ಸನತ್ಕುಮಾರ ರೂಪ ಪರಿಹರಿಸಲಿ ಅಂತ ಅದರ ತಾತ್ಪರ್ಯ. ಈ ಸನತ್ಕುಮಾರ ರೂಪ ಸ್ವಯಂ ಬ್ರಹ್ಮಚರ್ಯವನ್ನು ಪಾಲಿಸಿದ ರೂಪ ಆದ್ದರಿಂದ ಅದರ ಆರಾಧನದಿಂದ ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅಂತ ಹೇಳಿದ್ರಿಂದ ಸಾಧಕನಿಗೂ ಕೂಡ ತನ್ನ ಆಶ್ರಮಕ್ಕೆ ಉಚಿತವಾದಂಥ ಒಂದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲಿಕ್ಕಾಗ್ತದೆ. ಕಾಮದ ಆವೇಗವನ್ನು ಗೆಲ್ಲಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ಸ್ವಯಂಭೂ ಮನ್ವಂತರದಲ್ಲಿ ಮೊದಲಾದಂಥ ಸನತ್ಕುಮಾರ ಅವತಾರವನ್ನು ನಾವು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.